69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಿವೃತ್ತ ಶಿಕ್ಷಕ ಎಂ.ಕೆ. ನರಸಿಂಹೇಗೌಡ ಅವರಿಗೆ ಕನ್ನಡ ಪರ ಹೋರಾಟಗಾರ ಹಾಗೂ ಸಮಾಜ ಸೇವಕ ಪರಶಿವಮೂರ್ತಿ ಹಾಸನ ತಾಲೂಕಿನ ಕಾರೆಕೆರೆಯಲ್ಲಿರುವ ನರಸಿಂಹೇಗೌಡ ಅವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿದರು. ನಂತರ ಮಾತನಾಡಿದ ಅವರು, ಎಂ.ಕೆ. ನರಸಿಂಹೇಗೌಡ ಅವರು ಒಂದು ಬಡ ಕುಟುಂಬದಲ್ಲಿ ಜನಿಸಿ ಸರ್ಕಾರಿ ಶಾಲೆಯಲ್ಲಿ ಕಲಿತು ನಂತರ 10 ವರ್ಷಗಳ ಕಾಲ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ನಿರ್ವಾಹಕರಾಗಿ ಕೆಲಸ ಮಾಡಿ ತದನಂತರ 26 ವರ್ಷಗಳ ಕಾಲ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದರು. ತಮ್ಮ ವೃತ್ತಿ ಜೀವನದಲ್ಲಿ ಇವರು ಮಕ್ಕಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಮತ್ತು ಸಹೋದ್ಯೋಗಿಗಳಿಗೆ ಅಚ್ಚುಮೆಚ್ಚಿನ ಗೆಳೆಯರಾಗಿ ಎಲ್ಲರ ಪ್ರೀತಿ ಪಾತ್ರರಾಗಿದ್ದರು. ನಿವೃತ್ತಿ ನಂತರವೂ ಸಹ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸಹ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ಸರ್ಕಾರಿ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ಶಿಕ್ಷಕರು ದೇಶ ಕಟ್ಟುವ, ಸೃಜನಶೀಲ ಸಮಾಜವನ್ನು ನಿರ್ಮಿಸುವ, ಮಾನವೀಯ ಮೌಲ್ಯಗಳಿಗೆ ಮನ್ನಣೆ ನೀಡುವ ಶಿಷ್ಯರನ್ನು ರಾಷ್ಟ್ರಕ್ಕೆ ಅರ್ಪಿಸುವ ಕೆಲಸ ಮಾಡುತ್ತಾ ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ದಾರಿ ತೋರಿಸುವ ನೈಜ ಗುರುವಾಗಿ ಸಮಾಜಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ಎಂ.ಕೆ. ನರಸಿಂಹೇಗೌಡ ಅವರನ್ನು 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸನ್ಮಾನಿಸುತ್ತಿರುವುದು ನಿಜಕ್ಕೂ ಸಂತಸದ ವಿಷಯ ಎಂದರು. ಎಲ್ಲರಿಗೂ ನಮಸ್ಕಾರ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹಿಂದೆ ದೊಡ್ಡವರೆಲ್ಲ ಹೇಳಿದ್ದಾರೆ. ನಾವು ಯಾಕೆ ಈ ಪದನ ಉಪಯೋಗಿಸ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಾವು ಅದೇ ಒಂದು ಶಿಕ್ಷಕರ ಮನೆಗೆ ಬಂದಿದ್ದೀವಿ. ಅವರ ಜೊತೆ ನಾವು 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸಕ್ಕೆ ಬಂದಿದ್ವಿ. ನಮ್ಮ ಜೊತೆಯಲ್ಲಿರುವಂತಹ ಶಿಕ್ಷಕರು ಎಂ.ಕೆ. ನರಸಿಂಹೇಗೌಡರು. ಇವರು ಪ್ರಾಥಮಿಕ ಶಾಲೆಯನ್ನ ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ರೈತ ಕುಟುಂಬದಿಂದ ಬಂದು ಮಧ್ಯಮ ವರ್ಗದ ಒಂದು ಬಡ ಕುಟುಂಬದಲ್ಲಿ ಬಂದು ಮೊದಲು ಸರ್ಕಾರಿ ಸೇವೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 10 ವರ್ಷಗಳ ಕಾಲ ನಿರ್ವಾಹಕರಾಗಿ ಸೇವೆ ಸಲ್ಲಿಸಿ ತದನಂತರ ಅದೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿ ನಾವು ಇನ್ನು ಮುಂದೆ ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಾಠವನ್ನು ಹೇಳ್ಕೊಡ್ಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿ ಇವರು ಪ್ರಾಥಮಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಿಕ್ಷಣ ಶಾಲೆಯಲ್ಲಿ ಶಿಕ್ಷಕರಾಗಿ ನೇಮಕ ಆಗ್ತಾರೆ. ಇವರ ಸೇವೆ ಇಲ್ಲಿಯವರೆಗೆ 26 ವರ್ಷಗಳನ್ನು ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿ ಹಾಗೂ ಇತರ ಶಿಕ್ಷಕರಲ್ಲಿ ಒಳ್ಳೆಯ ಸ್ನೇಹಮಯ ಪ್ರೀತಿಯನ್ನು ದೊರಕಿಸಿ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಶಿಕ್ಷಕರಾಗಿಯೂ ಕೂಡ ಇವರು ಸೇವೆ ಸಲ್ಲಿಸುತ್ತಾ 26 ವರ್ಷಗಳ ಸೇವೆ ಸಲ್ಲಿಸಿ ಈಗ ಪ್ರಸ್ತುತ ಅವರು ನಿವೃತ್ತರಾಗಿದ್ದಾರೆ. ಅದೇ ಒಂದು ಶಿಕ್ಷಕರ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸಿ ಇವರು ಕೂಡ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಅದು ಇನ್ನಿತರೆ ಹುದ್ದೆಗಳಲ್ಲಿ ಇವರು ಕೂಡ ಸುಮಾರು 21 ವರ್ಷಗಳ ಕಾಲ ಸೇವೆಯನ್ನು ಕೂಡ ಮಾಡ್ತಾ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುತ್ತಾ ಬಾಂಧವ್ಯದಿಂದ ಅವರ ಸ್ನೇಹವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಪ್ರಸ್ತುತ ಇವರು ಸರ್ಕಾರಿ ಹಾಸನ ಜಿಲ್ಲಾ ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಂಘದ ನಿರ್ದೇಶಕರಾಗಿಯೂ ಕೂಡ ಆಯ್ಕೆಯಾಗಿದ್ದಾರೆ. ಸತತ 4ನೇ ಬಾರಿ ಆಯ್ಕೆಯಾಗಿರುವುದು ಎಲ್ಲರಿಗೂ ಹೆಮ್ಮೆಯ ಸಂಗತಿ. ಅದೆಲ್ಲದರ ಜೊತೆಗೆ ನಾವಿವತ್ತು ಇವರೊಟ್ಟಿಗೆ 69ನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇರೋದು ಸಂತೋಷದ ವಿಷಯ. ಯಾಕಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು ಎಲ್ಲರಿಗೂ ಸಿಗುವಂತ ಮಾತಲ್ಲ. ಯಾಕಂದ್ರೆ ಶಿಕ್ಷಕರಾಗಿ ನಾವು ಮನೆಯಲ್ಲಿ ಇರುವಂತಿರ್ತೀವಿ. ಯಾಕಂದ್ರೆ ಶಾಲೆಗೆ ಬಂದಾಗ ಗುರುಗಳೇ ನಮ್ಗೆ ಒಂದು ತಂದೆ ತಾಯಿಯ ಸಮಾನ ರೀತಿಯಾಗಿ ಅವರು ಒಂದು ಪಾಠವನ್ನ ಕಲಿಸಿ ನಾವು ಏನೇ ಮಾತಾಡ್ತಾ ಇದ್ರು ಅದು ಗುರುವಿನ ಮೂಲಕ ನಾವು, ಅದಕ್ಕೆ ನಾನು ಹೇಳಿದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ. ಅಂಥದೇ ಸಾಲಿನಲ್ಲಿ ನಮ್ಮ ಎಂ.ಕೆ. ನರಸಿಂಹೇಗೌಡರು ಸರ್ ಸಾಲಿನಲ್ಲಿ ನಿಂತಿದ್ದಾರೆ. ಅವರಿಗೆ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಅವರಿಗೆ ನಮ್ಮ ಒಂದು ತಂಡದಿಂದ ಕನ್ನಡದ ಶಾಲು ಮತ್ತೆ ಕನ್ನಡದ ಪುಸ್ತಕ ಮತ್ತು ಒಂದು ಸಿಹಿಯನ್ನು ಕೊಡುವುದರ ಮೂಲಕ ಅವರಿಗೆ ನಾವು ಸನ್ಮಾನಿಸಿ ಗೌರವಿಸ್ತೀವಿ. ಈ ಪ್ರೀತಿಗೆ ಒಗ್ಗೂಡಿ ನೀವು ಇದನ್ನ ಕನ್ನಡದ ಶಾಲು, ಯಾಕಂದ್ರೆ ಇವು ಕನ್ನಡ ಪಾಠ ಮಾಡ್ತಿರೋದೇ ಕನ್ನಡ ಮತ್ತು ಸಮಾಜ, ಅದೊಂದು ದೊಡ್ಡ ಹೆಮ್ಮೆ. ಯಾಕಂದ್ರೆ ಮಧ್ಯಮ ವರ್ಗದಿಂದ ಕುಟುಂಬದಿಂದ ಬಂದು ಇಲ್ಲಿಯ ತನಕ ಒಂದು ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳ ಪ್ರೀತಿಗೆ ಇವ್ರ ಜೊತೆ ಕಲಿತಂತ ವಿದ್ಯಾರ್ಥಿಗಳು ಕೂಡ ಒಳ್ಳೊಳ್ಳೆ ಕೆಲಸದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಈಗಲೂ ಕೂಡ ಪ್ರೀತಿ ಬಾಂಧವ್ಯವನ್ನು ಉಳಿಸ್ಕೊಂಡಿದ್ದಾರೆ. ಅದೆಲ್ಲ ಹೆಚ್ಚಾಗಿ ನಮ್ಮ ಜೊತೆ ಎಲ್ಲ ಒಡನಾಟ ಕೂಡ ತುಂಬಾ ಅವರು ಪ್ರೀತಿಯಿಂದ ಸಲಿಗೆಯಿಂದ ಮಾತಾಡಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದೆ. ಆದ್ರಿಂದ ಅವರಿಗೆ ನಾವು ಪ್ರೀತಿಯಿಂದ ಅವರಿಗೆ ಗೌರವಿಸ್ತೀವಿ. ಸರ್, ನೀವು ಪ್ರೀತಿಯಿಂದ ನಮ್ಮ ಒಂದು ಉತ್ತರವನ್ನು ಸ್ವೀಕರಿಸಬೇಕು. ಖಂಡಿತ.